ಅಲ್ಲೇ ರಿಸಲ್ಟ್ ಸಿಕ್ಕಿದೆ. ವಾವ್. ನನ್ನ ಕೈ ಬೆರಳು ಹಿಂಗಿದ್ದದ್ದು ಓಪನ್ನೇ ಆಗ್ತಿರ್ಲಿಲ್ಲ, ಅವತ್ತು ಓಪನ್ ಆಗಿ ಮಿರಾಕಲ್ ಆದಂಗೆ ಆಗ್ಬಿಡ್ತು ಅವತ್ತು. ಕೈ ಬೆರಳು ಹೇಗಿರ್ತಿತ್ತು ಮೇಡಮ್ ನಿಮ್ದು ಮಗದು? ಸರ್ ಹಿಂಗೆ ಹಿಂಗೆ. ಹ್ಮ್ ಓಕೆ 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 ಓಪನ್, ನಾನ್ ಈ ಕಡೆ ರೈಟ್ ಹ್ಯಾಂಡ್ ಇಂದ ನಾನ್ ಕೈಯನ್ನ ಬೆರಳನ್ನ ಓಪನ್ ಮಾಡ್ಕೊಳ್ತಾ ಇದ್ದೆ. ಈ ಕೈ ಕೂಡ ಇದು ಮೂವ್ ಆಗ್ತಾ ಇರ್ಲಿಲ್ಲ, ನನ್ ಓಕೆ ಈ ತರ ಸ್ಟ್ರೈಟ್ ಬರ್ತಾ ಇದೆ. ವಾವ್ ಸೂಪರ್. ಕೈ ಸ್ಟ್ರೈಟ್ ಬರ್ತಾ ಇದೆ. ಇವತ್ತು ನಾನು ಮಾರ್ನಿಂಗ್ ಕ್ಲಾಸ್ ಯೋಗ ಕ್ಲಾಸ್ ಅಟೆಂಡ್ ಮಾಡಿದೀನಿ, ಆಗಿದ್ರಿ ನೋಡಿದೆ. ನೋಡಿದೀನಿ. ಸ್ವಲ್ಪ ಎಕ್ಸಸೈಸಸ್ ಕೂಡ ಮಾಡಿದೀನಿ. ಮಾಡಿದ್ರಿ ನೋಡಿದೆ. ಇವತ್ತು ನೀ ಏನಿದೆ ಬೆಂಡ್ ಮಾಡಕ್ಕೆ ಬರ್ತಾ ಇರ್ಲಿಲ್ಲ ನನಗೆ. ಇವತ್ತು ಮಾರ್ನಿಂಗ್ ಎಕ್ಸಸೈಸ್ ಮಾಡಿದಾಗ ನೀ ಬೆಂಡ್ ಡೌನ್ ಮಾಡಿ ರೊಟೇಷನ್ ಕೂಡ ಮಾಡಿದೀನಿ ನಾನು. ವಾವ್ ವಾವ್ ಸೂಪರ್. 5 days ಅಲ್ಲಿ ಇಷ್ಟೆಲ್ಲ ಬದಲಾವಣೆಗಳಾಗಿದೆ. ಎಸ್, ಫಸ್ಟ್ ಡೇನ ಅವ್ರ ಕೈ ಹಿಂಗ ಓಪನ್ ಆಗಾಕತ್ತ ಅಂತ ಹೇಳಿದ್ರು, ಹೌದ್ರಿ? ಫಸ್ಟ್ ಡೇನೆ ಎಸ್ ಹಿಂಗ ಆಗ್ತಿರ್ಲಿಲ್ಲ ಅಂತ. ನಾನು ಎನರ್ಜಿ ಅಪ್ ತಗೊಂಡ್ 5 minutes ಅಲ್ಲಿ. ವಾವ್. ಎನರ್ಜಿ ಅಪ್ ತಗೊಂಡ್ 5 minutes ನನ್ನ ಫ್ರೆಂಡ್ ಹತ್ರ ಅವಳು ನನಗೆ ಮಾತಾಡ್ಸ್ಲಿಕ್ ಬಂದಿದ್ಲು. ಏನಾಗಿದೆ ಆರೋಗ್ಯ ಸಮಸ್ಯೆ ಅಂತ ವಿಚಾರಿಸ್ಲಿಕ್ ಬಂದಿದ್ಲು. ಅವಳ ಹತ್ರ ಹೇಳ್ಕೊಳ್ತಾ ಇದ್ದೆ, ನನ್ನ ಬೆರಳು ಹಿಂಗ್ ಓಪನ್ ಆಗ್ತಿಲ್ಲ, ಲೆಫ್ಟ್ ಸೈಡ್ ಏನು ವರ್ಕ್ ಆಗ್ತಾ ಇಲ್ಲ ನನ್ನ ಬಾಡಿ ಹೇಳ್ತಾ ಇದ್ದೆ. ಅವಳ ಎದುರಿಗೆ ಹಿಂಗ್ ನೋಡಿಲಿ ಹಿಂಗ್ ಬರ್ತಾ ಇಲ್ಲ ಅಂತ ತೋರಿಸ್ತಿದ್ದಂಗೆ ಅವಳ ಎದುರಲ್ಲಿ ಓಪನ್ ಆಗ್ತದೆ ಬೆರಳು. ವಾವ್ ಸೂಪರ್ ಸೂಪರ್ ಸೂಪರ್. ಪೂರ್ತಿ ಫ್ಲೆಕ್ಸಿಬಲ್ ಆಗ್ತಾ ಇದೆ. ಬಾಡಿ ಫುಲ್ ಫ್ಲೆಕ್ಸಿಬಲ್ ಆಗ್ತಾ ಇದೆ ಸರ್. ಬಾಡಿ 5 days ನೊಳಗೆ ಏನು ಮತ್ತೇನು ಇಂಪ್ರೂವ್ಮೆಂಟ್ ನೀವು ನೋಡಿದಿರಿ? ಅದೇ ಈ ಬಾಡಿ ಫ್ಲೆಕ್ಸಿಬಲ್ ಆಗ್ತಾ ಇದೆ ನನ್ನಲ್ಲಿ. ಫಸ್ಟ್ ಡೇ ಆಯ್ತು, ಆನಂತರ 5 days ನೊಳಗೆ ಈಗ ಮತ್ತೇನು ನೀವು ನೋಟಿಸ್ ಮಾಡಿದಿರಿ? ಅದೇ ನಾನು ಕಳ್ಕೊಂಡಿದ್ದು ಹೋಪ್ ನನಗೆ ಮತ್ತೆ ಮರಳಿ ಬಂದಿದೆ. ನಾನು ಏನು ಹೋಪ್ ಡಾಕ್ಟರ್ಸ್ ಹೋಪ್ ಕಳ್ಕೊಂಡಿದ್ರಿ? ಹೋಪ್ ಕಳ್ಕೊಂಡಿದ್ದೆ ಅಂತ ಹೇಳಿದ್ರಿ, ಏನ್ ಹೋಪ್ ಕಳ್ಕೊಂಡಿದ್ರಿ? ನನ್ನ ಲೈಫ್ ಮುಗೀತು, ಎಂಡಿದು, ನನ್ನ ಮಕ್ಳ ಜೊತೆ ಇರೋದು ಅನ್ನೋದಂದಿತ್ತು. ಅದಾದ ನಂತರ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ನಿಮ್ಮೆಲ್ಲರ ಮಾತುಗಳನ್ನ ಕೇಳಿಸ್ಕೊಂಡ ಮೇಲೆ, ಶಿಲ್ಪಾ ಮೇಡಮ್ ಅವರ ಅನುಭವನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡು ಅವ್ರು ಹೇಳಿದ್ಮೇಲೆ ನನಗೆ ಒಂದು ಬೆಳಕು ಕಾಣಿಸ್ಕೊಂಡಿದೆ. ನನಗೆ ಮತ್ತೆ ಮರಳಿ ಹುಟ್ಟಿದೆ. ನಾನು ಹೋಗಿಲ್ಲ ಲೈಫಲ್ಲಿ, ಆದ್ರೆ ಆ ಸಿಚುಯೇಷನ್ ಆಗಿತ್ತು. 1-2-3 ದಿವಸ ನಾವು ಫ್ಯಾಮಿಲಿ ಪೂರ್ತಿ ಒಂದಿದ್ದಾಯ್ತು. ಎಲ್ಲ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಶರಾವತಿ ಅವರು ಮನೆಗೆ ಬಂದು ನೋಡಿ ಅವ್ರು ನನಗೆ ಹೇಳಿ, ಹಂಗೂ ಅವ್ರು ಲಿಂಕ್ ಕಳ್ಸಿದ್ರು. ನಾವು 2 days ಲಿಂಕೇ ಓಪನ್ ಮಾಡಿಲ್ಲ. ನಾನು 2 days ಲಿಂಕ್ ಓಪನ್ ಮಾಡಿಲ್ಲ. ಅದು ಏನು ನಾನು ಮಾಡ್ಕೊಂಡಿರಲ್ಲ. ಅದ್ರಲ್ಲಿ ನಂಬಿಕೆನೂ ಇರ್ಲಿಲ್ಲ. ಆಕ್ಚುಲಿ ನಮ್ಮ ಮನೆಯವರು ಹೇಳಿದಂಗೆ, ನಮ್ಮ ಮನೆಯಲ್ಲಿ ಅವ್ರ ಅಕ್ಕನ ಮಗನೇ ಈ ತರ ಯಾವ್ದೋ ಒಂದು ಬೇರೆ ಜ್ಯೂಸ್ ಅನ್ನು ಅವರು ಇದ್ ಮಾಡ್ತಾ ಇದ್ರು. ಅವ್ರನ್ನು ಕೂಡ ಅವ್ರು ನಂಬಿರ್ಲಿಲ್ಲ. ಆದ್ಮೇಲೆ ಆ ಶಿಲ್ಪಾ ಮೇಡಮ್ ಅವರ ಎಕ್ಸ್ಪೀರಿಯನ್ಸ್ ಯಾವಾಗ ಶೇರ್ ಮಾಡ್ಕೊಂಡು ನಾನು ಅವ್ರಿಗೆ ನಮ್ಮ ಫ್ಯಾಮಿಲಿಗೆಲ್ಲ ಕೂರಿಸಿ ಕೇಳಿಸಿದ್ದ ಅವರು ಒಪ್ಕೊಂಡ್ರು. ಪ್ರಯತ್ನ ಪಡೋಣ ಅನ್ನೋದೊಂದು ಪ್ರಯತ್ನ ಪಟ್ಟು ಅದೇ 5 minutes ಅಲ್ಲೇ ರಿಸಲ್ಟ್ ಕೊಟ್ಟಾದ್ಮೇಲೆ ಈಗ ನಮಗೆ ಕಾನ್ಫಿಡೆನ್ಸ್ ಬಂದಿದೆ ಸರ್. ಇನ್ನು ಬದಲಾವಣೆಗಳಾಗುತ್ತೆ ಅನ್ನೋ ಭರವಸೆ ಬಂದಿದೆ ನನಗೆ. ಭರವಸೆಗೆ ಮೂಲ ಕಾರಣ ಶಿಲ್ಪಾ ಮೇಡಮ್ ಅವರ ಒಂದು ಎಕ್ಸ್ಪೀರಿಯನ್ಸ್. ಅವ್ರದೊಂದು ಎಕ್ಸ್ಪೀರಿಯನ್ಸ್. ಆಮೇಲೆ ನನ್ನ ಗೆಳತಿಯಲ್ಲಿದ್ದಂತ ಅವಳು ಎಷ್ಟು ತುಡಿತಾ ಇತ್ತು ಅಂದ್ರೆ, ಅವಳು ಶರಾವತಿ ನಿಜ ಅಮೇಝಿಂಗ್. ನಾನು ಹೇಳ್ಕೊಳ್ತೀನಿ, ಇಲ್ಲ ನೀನ್ ಆರಾಮ್ ಆಗ್ಬೇಕು ಅನ್ನೋ ಒಂದು ಅವಳ ಮಾತುಗಳಲ್ಲಿ ಪದೇ ಪದೇ ಅದು ತುಡಿತ ಅವಳಲ್ಲಿ ಕಾಣಿಸ್ತಾ ಇತ್ತು. ನಾನು ಬಾಲ್ಯ ಸ್ನೇಹಿತೆಯನ್ನ ಅವಳನ್ನ ಅರ್ಥ ಮಾಡ್ಕೊಂಡಿರೋದ್ರಿಂದ ಅವಳ ಫೀಲಿಂಗ್ಸ್ ನನಗೆ ಅರ್ಥ ಆಗ್ತಾ ಇತ್ತು. ಅವಳು ಅದಕ್ಕೆ ಒದ್ದಾಡ್ತಾ ಇದ್ದಾಳೆ, ನನ್ನನ್ನ ಅವಳನ್ನ ಚೆನ್ನಾಗ್ ಮಾಡ್ಬೇಕು ಅಂತ ಒದ್ದಾಡ್ತಿದ್ದಾಳೆ ಅನ್ನೋದು ನನಗೆ ಅರ್ಥ ಆಯ್ತು. ಅದಾದ್ಮೇಲೆ ನನ್ನ ಫ್ಯಾಮಿಲಿ ಕೂರ್ಸಿದ್ದು ಅವಳು ಬಿಟ್ಟಕ್ಕೆ. ಆವಾಗ ನಮ್ಮ ಫ್ಯಾಮಿಲಿ ಸಪೋರ್ಟ್ ಸಿಕ್ತು. ಪ್ರಾಡಕ್ಟ್ ಅವತ್ತೇ ಮಾರನೇ ದಿನನೇ ಸಿಕ್ತು. ಸಂಜೆಗೆ ಯುಗಾದಿ ಹಬ್ಬ ಸಂಭ್ರಮದಿಂದ ಆಚರಣೆ ಮಾಡಿದ್ದಾಯ್ತು. ನಿಮ್ ಜರ್ನಿ ಪ್ರಾರಂಭ ಆದದ್ದು? ಇಲ್ಲ ಗೆಳತಿ, ಅವತ್ತು ಬೆಳಗ್ಗೆ ಮಾರ್ನಿಂಗ್ ಸೆಷನ್ ಅಲ್ಲಿ ಯುಗಾದಿ ಆಚರಣೆ ಹೇಗೆ ಮಾಡ್ತಾರೆ ಎಲ್ಲರ ಮನೇಲೂ ಅಂತೆಲ್ಲ ನೀವು ಡಿಸ್ಕಸ್ ಮಾಡ್ತಾ ಇದ್ರಿ. ಅವಳು ಒಂದು ಹಾಡು ಹೇಳಿದ್ದು, ಹೊಸ ಬೆಳಕು ಮೂಡುತ್ತಿದೆ ಅಂತೇಳಿ. ಅದು ಸಂಜೆ ನನಗೆ ನನ್ನ ಬಾಳಲ್ಲಿ ಹೊಸ ಬೆಳಕು ಮೂಡಿತ್ತು. ಸಂಜೆಗೆ ಒಂದು ಪ್ರಶ್ನೆ ಮೇಡಮ್, ಆಶಾ ಮೇಡಮ್, ಈ ಕಮ್ಯುನಿಟಿ ನಿಮ್ಗೆ ಯಾವುದೇ ಮೂಲದಿಂದ ಪರಿಚಯ ಆಗಿರಲಿಲ್ಲ ಅಂದ್ರೆ ಹೇಗಿರ್ತಿದ್ರಿ? ಇಲ್ಲ, ಇರ್ತಾ ಇರ್ಲಿಲ್ಲ. ಅದೇ ಗೋಳಾಟ, ಅದೇ ನರಳಾಟ. ಇರೋಷ್ಟು ದಿನ ನಾನು ಮೈಂಡ್ ಸೆಟ್ ಮಾಡ್ಕೊಂಡಿದ್ದೇನೆ, ಇರೋಷ್ಟು ದಿನ ನನ್ನ ಮಕ್ಳ ಜೊತೆ ಮಾತಾಡ್ತಾ ಇರ್ಬೇಕು. ನನ್ನ ಮಕ್ಳ ಮುಂದೆ ಕಣ್ಣೀರ್ ಹಾಕಲ್ಲ ಸರ್. ನಾನು ಸ್ವಲ್ಪ ಸಾಮಾನ್ಯವಾಗಿ ಮಕ್ಳ ಮುಂದೆಲ್ಲ ಕಣ್ಣೀರ್ ಹಾಕ್ಬಾರ್ದು, ಖುಷಿಯಾಗಿರ್ಬೇಕು ಅನ್ನೋದೊಂದು ಮೈಂಡ್ ಅಲ್ಲಿ ಇತ್ತಷ್ಟೇ. ಟ್ರೀಟ್ಮೆಂಟ್ ಅಂತ ಮಾತ್ರ ಎಲ್ಲೂ ಹೋಗ್ತಿರ್ಲಿಲ್ಲ ಸರ್.
ಟ್ರೀಟ್ಮೆಂಟ್ಗೆ ಅಂತ ಮಾತ್ರ ನಾನು ಎಲ್ಲೂ ಯಾವ ಹಾಸ್ಪಿಟ್ಲು ಕರಿಬೇಡ್ರಿ, ಟ್ರೀಟ್ಮೆಂಟಿಗೆ ಅಂತ ಮಾತ್ರ ನಾನು ಬರೋದೇ ಇಲ್ಲ. ಈ ಹಂತದಲ್ಲಿ ಏನಿದೆ ನಂದು ಇದ್ದದ್ದವರು ಟಾರ್ಗೆಟೆಡ್ ಥೆರಪಿ ಅಂತ ಹೇಳಿದ್ದು ಡಾಕ್ಟರ್ಸ್. ಟಾರ್ಗೆಟೆಡ್ ಥೆರಪಿ ಅಂತ ಬರುತ್ತೆ ಸರ್ ಕ್ಯಾನ್ಸರ್ ಪೇಷಂಟ್ಸ್ಗೆ. ಒಂದು ಕೀಮೋಥೆರಪಿ ಇರುತ್ತೆ, ಆಪರೇಷನ್ ಇರುತ್ತೆ, ನಂತರ ರೇಡಿಯೇಷನ್ ಇರುತ್ತೆ, ಟಾರ್ಗೆಟೆಡ್ ಥೆರಪಿ ಅಂತ ಇರುತ್ತೆ. ಆ ಟಾರ್ಗೆಟೆಡ್ ಥೆರಪಿ ಸಾಮಾನ್ಯ ಜನರಿಗೆ ಎಟುಕಲಾಗದ ಇದು ಅದು ಪರ್ ಮಂತ್ 2 lakhs 3 lakhs ಇದೆ ಸರ್. ಅದು ಪರ್ ಮಂತ್ ಒಂದು ಇಂಜೆಕ್ಷನ್. ನನಗೆ ಬ್ರೈನ್ ಆಪರೇಷನ್ಗೆ 8-10 ಲಕ್ಷ ಕೇಳಿದ್ರು. 10 ಲಕ್ಷ 10 ಲಕ್ಷ 8ರಿಂದ 10 ಲಕ್ಷ ಆಗುತ್ತೆ ಅಂತ. ನಂತರ ಮತ್ತೆ ಟ್ರೀಟ್ಮೆಂಟ್ ಆಗ್ಬೇಕು ಅಂದ್ರೆ ಪರ್ ಮಂತ್ 2.5 ಲಕ್ಷ ಪೇ ಮಾಡ್ಬೇಕಿತ್ತು ನಾವು ಒಂದು ಇಂಜೆಕ್ಷನ್ಗೆ. 6 months ಅಷ್ಟೊತ್ತಿಗೆನೆ ಅದು 25-30 ಲಕ್ಷ ಆಗ್ಬಿಡೋದು. ಟ್ರೀಟ್ಮೆಂಟ್ ಎಲ್ಲಿವರೆಗೂ ತಗೊಳ್ಬೇಕು ಅದು ಗೊತ್ತಿಲ್ಲ, ಎಷ್ಟು ಇಂಜೆಕ್ಷನ್ ತಗೊಳ್ಬೇಕು ಗೊತ್ತಿಲ್ಲ, ನಮ್ಮ ಬಾಡಿ ಹೇಗೆ ರಿಯಾಕ್ಟ್ ಮಾಡುತ್ತೆ ಅದು ಗೊತ್ತಿಲ್ಲ. ಅದ್ರ ಮೇಲೆ ಟ್ರೀಟ್ಮೆಂಟ್ ಕಂಟಿನ್ಯೂ ಆಗ್ತಾ ಹೋಗ್ಬೇಕಾಗಿತ್ತು. ಆ ತರ ಸಿಚುಯೇಷನ್ ನಂದದು. ಹಾಗಾಗಿ ಬೇಡ, ಇದೆಲ್ಲ ಮುಗಿಲಾರದ ಕತೆ ಇದು ನಮಗಲ್ಲ ಅಂತ ಹೇಳಿ ನಾನು ಹಾಸ್ಪಿಟ್ಲಲ್ಲಿ ನಮ್ಮ ಮನೆಯವರಿಗೆ ಹೇಳ್ಬಿಟ್ಟು, ಇನ್ನು ಹಾಸ್ಪಿಟ್ಲಿಗೆ ಬರೋದೇ ಬೇಡ, ನಾನು ಬರೋದೇ ಇಲ್ಲ ನೀವು ಅಂತೇಳಿ, ಬೇಡ ಸಾಕು ಮಕ್ಕಳಿಗೆ ನೋಡ್ಕೊಂಡು ಇದ್ಬಿಡ್ತೀನಿ ಅಂತೇಳಿ ನಾನೇ ಡಿಸೈಡ್ ಮಾಡಿ ನಮ್ಮ ಮನೆಯವರಿಗೆ ಹೇಳಿ ಕರ್ಕೊಂಡು ಬಂದಿದ್ದೆ. ಮನೆ ಕರ್ಕೊಂಡು ಅವತ್ತು ಎಂತ ಮೌನ, ಎಂತ ಅದು ಹೇಳಕ್ ದುಗುಡ, ಅದು ನನ್ನ ಲೈಫಲ್ಲೇ ಬಹಳ ದೊಡ್ಡ ಪ್ರಶ್ನೆ. ನೆಕ್ಸ್ಟ್ ಏನು ಅನ್ನುವಂಥದ್ದು, ಲೈಫ್ ಮುಗ್ದೇ ಹೋಯ್ತು ಅನ್ನೋ ಒಂದು. ನಾನು ತುಂಬಾ ಪಾಸಿಟಿವ್ ಆಗೇ ಇರೋಂಥ ವ್ಯಕ್ತಿ ಫಸ್ಟಿಂದನೂ. ಆದ್ರೆ ಆ ಸಿಚುಯೇಷನ್ ಅಲ್ಲಿ ಅವತ್ತು ದಿವಸ ನಾವು ಪೂರ್ತಿ ಹೋಪ್ ಕಳ್ಕೊಂಡು ಮನೆಗೆ ಬಂದ್ವಿ ಸರ್ ನಾವು. ಓಕೆ ಓಕೆ ಓಕೆ. ಈಗ 2-3 ದಿನಗಳಲ್ಲಿ ನಿಮ್ಗೆ ಹೋಪ್ ಬಂದಿದೆ ಅಂತ ಹೇಳಿದ್ರಿ. ಓಕೆ, ಯಾವ ತರ ನಿಮ್ಗೆ ಭರವಸೆ ಬಂದಿದೆ? ಯಾಕೆ ಅಂದ್ರೆ ನನ್ನ ಕೈ ಎರಡು ಪ್ರಾಡಕ್ಟ್ ಯೂಸ್ ಮಾಡ್ತಾ, ಇನ್ನು ಡಾಕ್ಟರ್ಸ್ ನನಗೆ 2 ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಅವ್ರು ಟ್ಯಾಬ್ಲೆಟ್ಸ್ ಏನ್ ಕೊಟ್ಟಿದ್ದಾರೆ, ಈ ಕೈ ಮತ್ತೆ ಕಾಲು ಇದಿರ್ಲಿಲ್ಲ, ಸ್ವಾಧೀನ ಇಲ್ದಂಗಾಗಿದೆಯಲ್ಲ, ಏನು ಸ್ಟ್ರೆಂತ್ ಇಲ್ದಂಗಾಗಿದೆಯಲ್ಲ, ಈ ಟ್ಯಾಬ್ಲೆಟ್ಸ್ ಬಿಡಬೇಡಿ ನೀವು ಅಂತಾನೆ ಕೊಟ್ಟಿದ್ರು. ಆ ಟ್ಯಾಬ್ಲೆಟ್ ಕಂಟಿನ್ಯೂ ಅಲ್ಲಿ ಇದೀನಿ ನಾನು, ಆದ್ರೂ ಅದು ವರ್ಕ್ ಆಗಿಲ್ಲ ನನಗೆ. ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ರು ವರ್ಕ್ ಆಗಿಲ್ಲ. ಈ ಪ್ರಾಡಕ್ಟ್ ತಗೊಂಡು 5 minutes ಅಲ್ಲಿ ವರ್ಕ್ ಆಗಿದೆ ಅಂದ್ರೆ ನಮ್ ಮಿರಾಕಲ್ ಅಲ್ಲ ಸರ್. ಸೂಪರ್ ಸೂಪರ್ ಸೂಪರ್. 5 ನಿಮಿಷದಲ್ಲಿ ಈ ವರ್ಕ್ ನಿಮ್ಗೆ ಬದಲಾವಣೆ ಆಯ್ತು ನಿಮ್ಮಲ್ಲಿ? ಅವ್ರು ಕೊಟ್ಟ ಟ್ಯಾಬ್ಲೆಟ್ಸ್ 10 ದಿನ ಕಂಟಿನ್ಯೂ